ಇರಲಿ ಬನ್ನಿ, ಪರವಾಗಿಲ್ಲ, ಹಿಂಸೆ ಆಗುತ್ತೆ. ಭಯಂಕರ ರಫ್ ಇದ್ದಾನೆ ಇವನು. ಬರೀ ಅಡ್ವಾನ್ಸ್ ಕೊಟ್ಟು ಇವತ್ತು ಬುಕ್ ಮಾಡ್ಕೊಂಬಿಟ್ರೆ ಬಕ್ರಿದ್ದು ದಿನದವರೆಗೂ ಫ್ರೀ ಮೇಯಿಸ್ಕೊಡ್ತಾರೆ. ಜನ ಎಲ್ಲ ಸ್ವಲ್ಪ ಎಳಗೈಯಿಂದ ಬಿದ್ದುಬಿಟ್ಟವ್ರೆ ಈಗ. ಏಳಗಿರಲಿಲ್ಲ, ಬಲ ಇರಲಿಲ್ಲ. ಇವತ್ತು ನಾನು ಅನಿಲ್ ಅವ್ರ ಮನೆಗೆ ಬಂದಿದ್ದೀನಿ, ಕೊಕ್ರೆಉಂಡಿ. ಇದು ಲೊಕೇಟ್ ಆಗಿರೋದು ಮೈಸೂರು ರಿಂಗ್ ರೋಡ್, ದೇವೇಗೌಡ ಸರ್ಕಲ್. ಅಲ್ಲಿಂದ ಕೇವಲ 4 ಕಿಲೋಮೀಟ್ರ್ ಈ ಊರಿಗೆ, ಕೊಕ್ರೆಉಂಡಿ. ಇದು ಬಂದು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆಗೆ ಸೇರುತ್ತೆ. ಬಟ್ ಮೈಸೂರಿಗೆ ತುಂಬ ನಿಯರರು, ಅಂದರೆ ಮಂಡ್ಯ ಡಿಸ್ಟಿಕ್ ಬಾರ್ಡರು ಮೈಸೂರಿಗೆ ತುಂಬ ನಿಯರರು. ಕೇವಲ 4 ಕಿಲೋಮೀಟ್ರ್ ಇವ್ರ ಊರಿಗೆ, ಮೈಸೂರಿಂದ ಬರೋರಿಗೆ. ಒಂದು ಬ್ಯಾಚಲ್ಲಿ 15 ಕುರಿ ತರ್ತಾರೆ ಇವರು. ಈ ಥರ ವರ್ಷಕ್ಕೆ 4 ಬ್ಯಾಚ್ನ ಸಾಕಾಣಿಕೆ ಮಾಡ್ತಾರೆ. ಈಗ ಬಕ್ರೀದ್ ಬ್ಯಾಚ್ ಅಂತ ಮಾಡ್ಕೊಂಡಿದ್ದಾರೆ. ಅಣ್ಣ ನಮಸ್ತೆ. ಯಾವ ಊರಣ್ಣ? ಕೊಕ್ರೆಉಂಡಿ, ಶ್ರೀರಂಗಪಟ್ಟಣ ತಾಲೂಕು, ಹಾಂ, ಮಂಡ್ಯ ಜಿಲ್ಲೆ, ಬನ್ನೂರು ಮೈಸೂರು ರೋಡು. ಹಾಂ, ನಮಗೆ ಮೈಸೂರು ನಿಯರ್ ಆಗುತ್ತೆ. ಮೈಸೂರು ನಿಯರ್ ಆಗುತ್ತೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸಾಕಾಣಿಕೆ? 7 ವರ್ಷ ಆಯ್ತು ಸರ್. ಸ್ಟಾರ್ಟಿಂಗ್ ಮಾಡಿ 7 ವರ್ಷ ಆಯಿತು. ಸ್ಟಾರ್ಟ್ ಮಾಡಿ 7 ವರ್ಷ ಆಗಿದೆ. ಯಾವ ಬ್ರೀಡು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಈಗ ಬ್ರೀಡಿಂಗ್ ಇದಕ್ಕೆ, ಸಾಕಾಣಿಕೆಗೆ? ಸಾಕಾಣಿಕೆಗೆ ನಾವು ಎಳಗ ಮತ್ತೆ ಬಂಡೂರು, ಹಾಂ, ಮತ್ತೆ ಬನ್ನೂರು ಕ್ರಾಸ್. ಬನ್ನೂರು ಕ್ರಾಸು, ಎಳಗ, ಬಂಡೂರು ಮತ್ತು ಬನ್ನೂರು ಕ್ರಾಸು ಸೆಲೆಕ್ಟ್ ಮಾಡಿದ್ದೀರಿ. ಅಂದರೆ ನಿಮ್ಮ ಹತ್ರ ಯಾವಾಗ ಬಂದರೂ ಮರಿಗಳು ಅವೈಲೇಬಲ್ ಇರುತ್ತೆ, ಸಿಗುತ್ತೆ. ಮತ್ತು ಈಗ ನೀವು ಸಾಕಾಣಿಕೆಗೆ ಮರಿಗಳು ಎಷ್ಟು ತಿಂಗಳು ಮರಿಗಳು ತಂದು ಶುರು ಮಾಡ್ತೀರಿ? ನಾವು ತಂದು ಒಂದು 6ರಿಂದ 7 ತಿಂಗಳು ಮರಿ ತಗೊಂಡು. 6ರಿಂದ 7 ತಿಂಗಳು ಮರಿಗಳು ಒಂದು ಬ್ಯಾಚ್ ಮಾಡ್ಕೊಂಡು ಒಂದು 6ರಿಂದ 7 ತಿಂಗಳು ಮರಿ ತರ್ತೀರಿ. ವರ್ಷಕ್ಕೆ ನಮ್ದು ಒಂದು 4 ಬ್ಯಾಚ್ ಆಗುತ್ತೆ. 4 ಬ್ಯಾಚ್ ಮಾಡ್ತೀರಿ. 4ನೇ ಬ್ಯಾಚ್ ಇದು. ಇದು 4ನೇ ಬ್ಯಾಚು. ಒಂದೊಂದು ಬ್ಯಾಚಲ್ಲಿ ಎಷ್ಟು ತಗೋತೀರಿ? ತಗೋತೀನಿ ಒಂದು 12-15 ಗಂಟೆ ತಗೋತೀನಿ. 12ರಿಂದ 15ರವರೆಗೆ ಒಂದು ಬ್ಯಾಚಲ್ಲಿ. ವರ್ಷಕ್ಕೆ ಒಂದು 4 ಬ್ಯಾಚ್ ಮಾಡ್ತೀರಿ. ಈಗ ಜನವರಿಯಿಂದ ಒಂದೇ ಬ್ಯಾಚು. ಜನವರಿಯಿಂದ ಒಂದೇ ಬ್ಯಾಚು. ಬಕ್ರೀದ್ ಬ್ಯಾಚ್ ಅಂತ ಮೇಯಿಸ್ತೀನಿ. ಈಗ ಜನವರಿಯಿಂದ ಬಕ್ರೀದ್ ಬ್ಯಾಚ್ ಅಂತ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ಜನವರಿ ಫೆಬ್ರವರಿಗೆ ಬಂದು ನಮ್ದೆಲ್ಲ ಬುಕಿಂಗ್ ನಡೀತದೆ. ಫೆಬ್ರವರಿಲಿ ಬುಕಿಂಗ್ ಆಗೋಗುತ್ತೆ ಎಲ್ಲ ಆನ್ಲೈನಾ? ಇಲ್ಲ, ಆಲ್ಮೋಸ್ಟ್ ಇಲ್ಲಿಗೆ ಬಂದು ಇಲ್ಲೇ ಬಂದು ತಗೊಂಡೋಗ್ತಾರೆ. ಲೋಕಲ್ಗೆನೆ ಕಾಂಟ್ಯಾಕ್ಟ್ ಇದೆ, ಇಲ್ಲಿಗೆ ಬಂದು ಎಲ್ಲ ಬುಕಿಂಗ್ ಮಾಡ್ಕೊಂಡು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ಅದು ಅವ್ರಿಗೇನೆ. ಅದು ಈಗ ಇಲ್ಲಿಗೆ ಬಂದು ಬಕ್ರೀದ್ ಬ್ಯಾಚ್ ಅಂತ ಏನು ಮಾಡಿದ್ದೀರಾ? ಈಗ ಮುಸಲ್ಮಾನ ಬಂದವರು ಯಾರು ಬಂದು ಬುಕ್ ಮಾಡಿರ್ತಾರೆ, ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಹೊಟ್ಟೋಗಿರ್ತಾರೆ. ಅದು ಅವ್ರಿಗೇನೆ ಮರಿ ನೋಡ್ತಾರೆ. ಅಂತ ಒಂದು 6 ವರ್ಷದಿಂದ ಇದೇ ಥರ ಅಡ್ವಾನ್ಸ್ ಕೊಟ್ಟು ಬುಕಿಂಗ್ ಮಾಡಿಕೊಂಡು ಅವ್ರು ಯಾವ ಡೇಟ್ ಹೇಳ್ತಾರೆ ಆ ಡೇಟಿಗೆ ಬಂದು ಎತ್ಕೊಂಡು ಹೋಗೋದು. ಆ ಡೇಟಿಗೆ ಬಂದಾಗ ಫುಲ್ ಅಮೌಂಟ್ ಪೇ ಮಾಡಿಬಿಟ್ಟು ತೊಗೊಂಡೋಗೋದು. ಸೊ ಈ ಥರ ಬ್ಯಾಚ್ ವೈಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ನೀವು. ಈ ಬ್ಯಾಚಲ್ಲಿ ಎಳಗ ಎಷ್ಟು ಹಾಕಿದ್ದೀರಿ ಇವರೇ? 2 ಇರೋದು ಈಗ. ಈ ಬ್ಯಾಚಲ್ಲಿ 2 ಎಳಗ. ಎಳಗ ಸೆಲೆಕ್ಟೆಡ್ ಮಾಡಿರಲಿಲ್ಲ, ಹೋದ ವರ್ಷದಿಂದ ಮಾಡಿದ್ದೀನಿ. ಹೋದ ವರ್ಷದಿಂದ ಎಳಗ ಮಾಡ್ತಾ ಇದ್ದೀರಾ? ಹೋದ ವರ್ಷದಿಂದ 2 ಮಾರಿದೆ. ಒಂದು ಚೆನ್ನಾಗಿ ಬಂತು, ಅದಕ್ಕೆ ಈ ಸಲ ಒಂದು 7 ಇರಲಿ ಅಂತ ಹಾಕಿದ್ದೀನಿ. ಒಳ್ಳೆ ಕ್ವಾಲಿಟಿ ಬಂದೈತೆ, ಚೆನ್ನಾಗಿ ಬಂದಿದೆ. ನಿಮ್ಮ ಹತ್ರ ಈಗ ಎಲ್ಲ ಟಗರೆ ಮಾಡೋದು ನೀವು? ಈಗ ಉಂಡೆ ಲೆಕ್ಕದಲ್ಲಿ ತಗೊಂಡು ಹೋಗ್ತಾರಾ ಅಥವಾ ಕೆಜಿ ಲೆಕ್ಕದಲ್ಲಿ ವೆಯ್ಟ್ ಮಾಡ್ಬಿಟ್ಟು ತಗೊಂಡು ಹೋಗೋದಾ? ಲೈವ್ ಏನಿದೆ ಅದೇ ಈಗ ಹಿಂಗೆ ಉಂಡೆ ರೇಟ್ ಈಗ ಹಿಂಗೆ ನೋಡ್ಬಿಟ್ಟು ಮರಿ ಇದಕ್ಕೆ ಬೆಲೆ ಕಟ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದು. ಇದನ್ನ ಸ್ಕೇಲ್ ಮಾಡಿ ಇಷ್ಟು ಕೆಜಿಗೆ ಇಷ್ಟು ಅಂತೇಳಿ ಆ ಥರ ಎಲ್ಲ ಏನಿಲ್ಲ. ಕ್ವಾಲಿಟಿ ಮೇಲೆ ಅದ್ರ ಮೇಲೆ ಪ್ರೈಸ್ ಹೇಳ್ತೀರಾ? ಈಗ ಇವು ಎಷ್ಟು ಹೇಳ್ತೀರಿ? 110 1,10,000. ಓಹೋ, ಸರಿ. ಹೆಚ್ಚು ಕಡಿಮೆ ಆಗುತ್ತೆ. 110 ಹೇಳ್ತೀರಿ. ಬುಕಿಂಗ್ ಮಾಡ್ಕೊಂಡ್ರೆ ಬಕ್ರೀದ್ ಸ್ಪೆಷಲ್ 1 ತಿಂಗಳು ಫ್ರೀ ಮೇಯಿಸ್ಕೊಡ್ತೀನಿ. 1 ತಿಂಗಳು ಫ್ರೀ ಮೇಯಿಸ್ಕೊಡ್ತೀರಿ. ಈಗಲೇ ಒಂದು ಬುಕ್ ಮಾಡ್ಕೊಂಡ್ರೆ, ಈಗಲೇ ಬಂದು ಬುಕ್ ಆದರೆ 1 ತಿಂಗಳು ಫ್ರೀ. ಯಾವ ಡೇಟಿಗೆ ಹೇಳ್ತಾರೆ ಆ ತಿಂಗಳು ಎತ್ಕೊಂಡು ಹೋಗ್ಬೋದು. ನೋಡಿ, ನಮ್ಮ ಮುಸಲ್ಮಾನ ಬಂದವರಿಗೆ ಒಳ್ಳೆ ಆಫರ್ ಇದು. 2 ಎಳಗ ಮರಿಗಳು ನೀವು ಇವಾಗಲೇ ಬಂದು ಬುಕ್ ಮಾಡಿಕೊಟ್ರೆ ನಿಮ್ಮ ಬಕ್ರೀದ್ವರೆಗೂ ಫ್ರೀ ಮೇಯಿಸ್ಕೊಡ್ತಾರೆ ಇವರೇನೆ. ಇವಾಗ ಬಂದು ನೀವು ಟೋಟಲ್ ಅಮೌಂಟ್ ಮಾತಾಡಿಕೊಂಡು ಅಡ್ವಾನ್ಸ್ ಕೊಟ್ಟು ಹೋದರೆ ನೀವು ಯಾವಾಗ ಬಂದು ಎತ್ಕೊಂಡು ಹೋಗ್ತೀರಾ ಬಕ್ರೀದ್ಗೆ ಅಲ್ಲಿವರೆಗೂ ಫ್ರೀ ಮೇಯಿಸ್ಕೊಡ್ತಾರೆ ಬ್ರದರು. ಬೇಗ ಬನ್ನಿ, ಕಾಲ್ ಮಾಡಿ. ಇವ್ರ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಗ ಕಾಲ್ ಮಾಡಿ ಇವ್ರಿಗೆ ಬುಕ್ ಮಾಡ್ಕೊಳ್ಳಿ. ಮತ್ತು ಈಗ ಈ ಕುರಿಗಳಿಗೆಲ್ಲ ಲಿವರ್ ಟಾನಿಕ್ಕು, HS ಈ ಥರ ಕೆಲವೊಂದು ವ್ಯಾಕ್ಸಿನೇಷನ್ಸ್ಗಳನ್ನ ಮಾಡ್ತಾರೆ 6 ತಿಂಗಳಿಗೊಂದು. ಮತ್ತು ಡಿವಾರ್ಮಿಂಗ್ ಎಲ್ಲ ಮಾಡ್ಕೊತಾರೆ ಅಲ್ಲಲ್ಲೇ. ನೀವು ವ್ಯಾಕ್ಸಿನೇಷನ್ ಯಾವ ಥರ ಮಾಡ್ಕೊತಾ ಇದ್ದೀರಾ ಇದಕ್ಕೆ? ನನ್ನ ಸರ್ವಿಸಲ್ಲಿ ವ್ಯಾಕ್ಸಿನೇಷನ್ ಅಂತ ಮಾಡೇ ಇಲ್ಲ ಸರ್. ವ್ಯಾಕ್ಸಿನೇಷನ್ ಅಂತ ಮಾಡೇ ಇಲ್ಲ. ಏನಂದ್ರೆ ಮಂತ್ಲಿ ಜೆಂಚುಲ್ ಟಾನಿಕ್ ಅಂತ ಹಾಕ್ತೀನಿ ಅಷ್ಟೇ ಬಿಟ್ಟು. ಅದೇ ಲಿವರ್ ಇದು ಡಿವಾರ್ಮಿಂಗ್ ಮಾಡೋದು ಬಿಟ್ರೆ ಇನ್ಯಾವುದು ನಂದು ಯಾವುದು ಟಾನಿಕ್ ಇಂಜೆಕ್ಷನ್. ಡಿವಾರ್ಮಿಂಗ್ ಅದು ನ್ಯಾಚುರಲ್, ಅದೇನೋ ಇದಕ್ಕೆ ಬರಲ್ಲ. ಅದಕ್ಕೆ ಯಾವ ಹಸುಗೂ ಮಾಡ್ಲೇಬೇಕು ಅದನ್ನ ಅಂತ. ಇನ್ನು ಅದು ಬಿಟ್ರೆ ಇನ್ನೇನು ಮಾಡಲ್ಲ ಸರ್.
ನ್ಯಾಚುರಲ್. ಡಿವಾರ್ಮಿಂಗು ವ್ಯಾಕ್ಸಿನೇಷನ್ ಲೆಕ್ಕದಲ್ಲಿ ಬರಲ್ಲ, ಅದು ಜೇನು ತುಳಿದು ಅದು ಡಿವಾರ್ಮಿಂಗು. ಅದು ನಾವು ಮನುಷ್ರಿಗೂ ಮಕ್ಳಿಗೂ ಈಗಲೂ ಮನುಷ್ಯರಲ್ಲಿ ಮಕ್ಳಿಗೂ ಈಗ ಜೇನು ತುಳಿದು ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಕೊಡ್ತಾರೆ, ಆ ರೀತಿ ಅದು ನ್ಯಾಚುರಲ್. ಅದು ಬಿಟ್ಟು ಡಿವಾರ್ಮಿಂಗ್ ಬಿಟ್ಟು ಬೇರೆ ಏನು ಮಾಡಲ್ಲ ನೀವು, ಬೇರೆ ಏನೂ ಇಲ್ಲ. ಏನು ಮಾಡಲ್ಲ. ಮನೇಲಿ ನೋಡ್ಬೋದು, ಟಾನಿಕ್ ಕುಡಿಕೊಂಡ್ರು ಯಾವ ಟಾನಿಕ್ ಡೈಜೆಷನ್ಗೆ ಅಂತ ಲಿವರ್ ಟಾನಿಕ್ ಅದು ಇದು ಏನೂ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ಮೇವಲ್ಲೇ ಚೆನ್ನಾಗಿ ಒಳ್ಳೆ ಮೇವು ಕೊಟ್ಕೊಂಡು ಕ್ವಾಲಿಟಿ ಮೇವು ಕೊಟ್ಟು ಮೇಂಟೈನ್ ಮಾಡ್ತೀರಿ. ಯಾಕಂದ್ರೆ ಈಗ ಇತ್ತೀಚೆಗೆ ನಾನು ಸುಮಾರು ಯೂಟ್ಯೂಬ್ ಚಾನಲ್ಗಳೆಲ್ಲ ನಾವು ವೀಡಿಯೋಸ್ ನೋಡ್ತಾ ಇರ್ತೀವಲ್ಲ, ಅವಾಗೆಲ್ಲ ಏನಂತಂದ್ರೆ ಬರೀ ವ್ಯಾಕ್ಸಿನೇಷನ್ಸ್ಗಳ ಬಗ್ಗೆನೇ ಜಾಸ್ತಿ, ಈ ET HS PPR ಈ ಥರದ ವ್ಯಾಕ್ಸಿನೇಷನ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ಕೊಡ್ತಿರೋದು. ಮತ್ತು ಡೈಜೆಷನ್ಗೆ ಏನ್ಬಿಟ್ಟು ಈ ಲಿವರ್ ಟಾನಿಕ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಲಿವರ್ ಟಾನಿಕ್ಕು ನೆಸೆಸಿಟಿ ಇಲ್ಲ ಅಥವಾ ಇದೆ ಅನ್ನೋದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ. ಯಾಕಂದರೆ ಸಾಕಾಣಿಕೆ ಮಾಡೋರನ್ನ ನಾನು ಒಪಿನಿಯನ್ ಕೇಳಿ ನನ್ನ ಜನಗಳಿಗೆ ಅದನ್ನು ರೀಚ್ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಅದಕ್ಕೆ ಹಂಗಾಗಿ ಲಿವರ್ ಟಾನಿಕ್ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಮೇವಲ್ಲಿ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ನೀವು ನೋಡ್ಬೋದು ಈಗ ಈ ಲಿವರ್ ಟಾನಿಕ್ ಮತ್ತೆ ಇನ್ನೊಂದು ಯಾವ್ದಾದ್ರು ಹಾಕಿದ್ರು ಮರಿ ಏದ್ಲುಸ್ರು ಬಿಡುತ್ತೆ. ಮರಿ ಇದು ನೋಡ್ಬೋದು ಎಷ್ಟು ಆಕ್ಟಿವ್ ಇದೆ ಮರಿ ಬಿಸಿಲಲ್ಲಿ. ನೋಡ್ಬೋದು ಈ ಬೇಸಿಗೆಲ್ಲೂ ಎಷ್ಟು ಆಕ್ಟಿವ್ ಇದಾವೆ ನೀವೇ ನೋಡ್ಬೋದು. ಈ ಮೆಡಿಸಿನ್ ಎಲ್ಲ ಹಾಕಿದ್ರೆ ತುಂಬಾ ರಫ್, ಇವು ತುಂಬಾ ರಫ್ ಅಂಡ್ ಟಫ್ ಇವು. ಎಳಗ ನೋಡಿದ್ರೆ ಗೊತ್ತಾಗ್ತಾ ಇದಾವೆ, ಒಳ್ಳೆ ಕಟ್ಟಮಸ್ತಾಗಿ ಮಾತ್ರ ಒಳ್ಳೆ ಲುಕ್ ಬಂದಿದೆ. ಎಷ್ಟು ವೆಯ್ಟ್ ಬರ್ಬೋದು ಅನಿಲ್ ಅವ್ರ ಇದು? ಸರ್ ಇದು ಬಂದು ಒಂದು 80+ ಬರ್ಬೋದು. 80+ ಇದು. ಇದು ಈ ಕಡೆದು 65-7 ಬರ್ಬೋದು ಸರ್. 65 to 70 ಬರ್ಬೋದು. ಇದು 65 to 70. ಇದಕ್ಕೂ ಒಂದು 3 months 4 months ವೇರಿಯೇಷನ್ ಇದೆ, ಡಿಫ್ರೆನ್ಸ್ ಇದೆ. ಅದು 3 ತಿಂಗಳು ದೊಡ್ಡದು. 1.5 ವರ್ಷ ಬರುತ್ತೆ ಅದು. ಇದು 1.5 ವರ್ಷ ಬರುತ್ತಾ? ಇದು ಒಂದು 12 ತಿಂಗಳಿಂದ 13 ತಿಂಗಳ. ಇವಾಗ ನೋಡಬಹುದು ಈಗ ಫ್ರೆಶ್ 2 ಕೆಳಗಡೆ ಅದು. ಹೌದು, ಫ್ರೆಶ್ ಅಲ್ಲಿ 2 ಆಗಿದೆ. ಇವಾಗ 4 ಬಿದ್ದೈತೆ. ಇದು 4 ಈಗ ಬಿದ್ದೈತೆ ನೋಡ್ಬೋದು. 4 ಎಷ್ಟು ವೇಟ್ ಇದೆ ನೋಡ್ಬೋದು ಮರಿ. 85 ಅಂತಂದ್ರೆ ಒಳ್ಳೆ ಕಟ್ಮಸ್ತಾಗೆ ಇದೆ, ಮಸ್ಕುಲರ್ ಆಗಿ ಕಾಣ್ತಾ ಇದೆ ನೋಡಿ. ಬಕ್ರೀದ್ ಬ್ಯಾಚ್ಗೆ ಅಂದರೆ ಮುಸಲ್ಮಾನ ಬಾಂಧವರಿಗೆ ಒಳ್ಳೆ ಆಫರ್ ಇದು. ಬೇಗ ಬಂದು ನೀವು ಕಾಲ್ ಮಾಡಿ ಇವ್ರ ನಂಬರ್ಗೆ ಗ್ರ್ಯಾಬ್ ಮಾಡ್ಕೊಳ್ಳಿ 2 ಮರಿಗಳನ್ನ. ಅನಿಲ್ ಅವರ ಮತ್ತೆ ಈ ಮೇವಿನ ಪದ್ಧತಿಗೆ ಬಂದರೆ, ನೀವು ಇದಕ್ಕೆ ಫ್ಯಾಟ್ನಿಂಗ್ ಮಾಡೋದಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವ ರೀತಿ ನೀವು ಮೇವಿನ ಪದ್ಧತಿನ ಮೇಂಟೈನ್ ಮಾಡ್ತಾ ಇದ್ದೀರಾ? ಮೇವಿನ ಪದ್ಧತಿ ಅಂದ್ರೆ ಬೆಳಿಗ್ಗೆ ಇದಕ್ಕೆ ಜೋಳ ಅಂದ್ರೆ ತುಂಬಾ ಇಷ್ಟ. ಮೆಕ್ಕೆಜೋಳ ಮೆಕ್ಕೆಜೋಳ ಮತ್ತೆ ಉರುಳಿನ ಮಿಕ್ಸ್ ಮಾಡ್ಕೊಡ್ತೀವಿ. ಉರುಳಿನ ಮಿಕ್ಸ್ ಮಾಡ್ಕೊಟ್ಟಾಗ ಚೆನ್ನಾಗಿ ಬರುತ್ತೆ. ಬನ್ನಿ ಈ ಕಡೆ ಬನ್ನಿ. ಟೈಟ್ ಇರುತ್ತೆ ಮರಿ. ಉರುಳಿ ಮಿಕ್ಸ್ ಮಾಡ್ಕೊಡ್ತೀರಿ, ಜೋಳ ಉರುಳಿ. ಬೆಳಗ್ಗೆನೆ ಒಂದು 2 hours ಬಿಟ್ಟು ಮಾಮೂಲಿ ಮೇವ್ ಹಾಕ್ತಿವಿ. ರಾಗಿ ಹುಲ್ಲು 2 ತರ ಮೇವ್ ಹಾಕ್ತಿವಿ. ರಾಗಿ ಹುಲ್ಲು, ಡ್ರೈ ಫುಡ್, ರಾಗಿ ಹುಲ್ಲು. ಒಣಹುಲ್ಲು ಹಾಕ್ತೀರಾ? ನೆಲ್ಲುಲ್ಲು? ನೆಲ್ಲುಲ್ಲಿಲ್ಲ. ಉರುಳಿ ನರ ಇರುತ್ತೆ, ಉರುಳಿದ ಹಾಕ್ತಿವಿ. ಅದರಲ್ಲಿ ಮೇಂಟೈನ್ ಆಗುತ್ತೆ. ಬೆಳಿಗ್ಗೆ ಪುನಃ ಮಧ್ಯಾಹ್ನ ನೀರು ಕುಡಿಸ್ತೀವಿ. ಇಂಡಿ ನೀರು ಎಷ್ಟು ಹಾಕ್ತೀರಿ? ಇಂಡಿ ಕರಳಕ್ಕೆ ನಿಂಡು ಒಂದಕ್ಕೆ ಬಂದು ಒಂದು ಅರ್ಧ kg ಬೇಕು. ಒಂದಕ್ಕೆ ಒಂದು ಅರ್ಧ kg ಡೈಲಿ ಇಂಡಿ ನೀರಿಗೆ ಒಂದು ಅರ್ಧ kg ಹಾಕ್ತೀರಿ. ಅದು ಒಂದಕ್ಕೊಂದು ಕುಡಿಯಲ್ಲ, ಯಾವ್ದು ಶಿಫ್ಟ್ ಮಾಡ್ಕೋತೀವಿ ಸಪರೇಟ್. ಯಾವ್ದು ಮರಿ ಎಷ್ಟು ವೇಟ್ ಇದೆ ಅಷ್ಟು ಯಾವ್ದು ಎಷ್ಟು ಅದಕ್ಕೋಸ್ಕರ ಮರಿ ಮೇಲೆ ಡಿಪೆಂಡ್. ಸ್ವಲ್ಪ ಬಲವಾಗಿದ್ರೆ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋತೀರಾ ಮೇವ್ನ, ಸ್ವಲ್ಪ ಕಡಿಮೆ ಇದ್ರೆ ಸ್ವಲ್ಪ ನೀವು ಫುಡ್ನ ಕಡಿಮೆ ಮಾಡ್ಕೊಂತೀರಿ. ಆ ರೀತಿ ಆಮೇಲೆ ಸಾಯಂಕಾಲದವರೆಗೂ ಮಲಗಿರ್ತೇವೆ. ಸಾಯಂಕಾಲದವರೆಗೆ ರೆಸ್ಟ್. ಆಮೇಲೆ ಸಂಜೆ ಮಾಮೂಲಿ ರವೆ ಬೂಸ, ಎಲೆ ಬೂಸ, ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಮಿತ್ತಿಂಡಿ ಕೊಡ್ತೀರಿ. ಮಿಕ್ಸ್ ಮಾಡಿ ಎಷ್ಟು ಗ್ರಾಮಲ್ಲಿ ಕೊಡ್ತೀರಾ? ಅಂದ್ರೆ ಅರ್ಧ kgನ? ಇದಕ್ಕೆಲ್ಲ 1 kg 1.5 kg ಬರುತ್ತೆ. 1.5 kg ಕೊಡ್ಲೇಬೇಕು ಒಂದಕ್ಕೆ. ಯಾಕೆಂದ್ರೆ ಗಾತ್ರ ಇದೆ, ಕ್ವಾಲಿಟಿ ಬರುತ್ತೆ ಇದಕ್ಕೆ. ಡೈಜೆಷನ್ ಮಾಡ್ಕೋತವೆ. ಈ ನಮ್ಮ ಬಂಡೂರು ನಾಟಿ ಮಾಡ್ಕೊಳ್ಳಲ್ಲ. ನೀವು ಲಿವರ್ ಟಾನಿಕ್ ಎಲ್ಲ ಏನು ಬಳಸಿ ಡೈಜೆಷನ್ ಮಾಡಿಸಲ್ಲ, ನ್ಯಾಚುರಲ್ ಆಗೇನೆ ನೀವು ಏನು ತಿಂಡಿ ಕೊಡ್ತೀರಿ ಎಲ್ಲ ಡೈಜೆಷನ್ ಮಾಡ್ಕೋತವೆ. ಓಕೆ, ಅಂದ್ರೆ ಈಗ ಸಂಜೆ ಹೊತ್ತು ಒಂದು 1 kg ಅಷ್ಟು ಮಿಕ್ಸ್ಡ್ ಅಲ್ಲಿ ಕೊಡ್ತೀರಿ. ಸಂಜೆ ಇನ್ನು ಅಷ್ಟೇ, ರಾತ್ರಿ ಒಂದು 10ವರೆಗೆ ಮತ್ತೆ ಮೇವು ಹಾಕ್ಬಿಟ್ಟು ಮಲಗೋದು. ಮೇವು ರಾತ್ರಿ ಯಾವ್ದು ಒಣ ರಾಗಿ ಹುಲ್ಲ? ಒಂದ್ ಇಡೀ ರಾಗಿ ಹುಲ್ಲ ಹಾಕ್ಬಿಟ್ಟು ಬೆಳಗ್ಗೆನೆ ತಿನ್ಬಿಟ್ಟು ಮಲಗಿರ್ತವೆ. ಅಂದ್ರೆ ಎಲ್ಲ ಡ್ರೈ ಫೋಡರ್ ಅಲ್ಲೇ ಮೇಂಟೆನೆನ್ಸ್ ಇದೆಲ್ಲ. ಕುರಿಗಳಂದ್ರೆ ಡ್ರೈ ಫೋಡರ್ ಅಲ್ಲೇ, ಹಸಿರು ಮೇವೇನಿಲ್ಲ. ಸೀಮೆ ಕಡ್ಡಿ ಹಾಕಿದ್ರೆ ಏನಾಗತ್ತೆ? ತಪ್ಪಿಲ್ವಾ? ಇದಾಗಲ್ಲ ಸರ್, ಗ್ರೋತ್ ಬರಲ್ಲ ಮರಿ, ಏಳಿಗೆ ಆಗಲ್ಲ. ಬರೀ ಹೊಟ್ಟೆ ತುಂಬಾ ಕಷ್ಟ ಅದು. ಹೊಟ್ಟೆ ತುಂಬುತ್ತೆ, ಹೋಗುತ್ತೆ, ಅದರಲ್ಲಿ ಏನು ಪ್ರಯತ್ನ ಬರಲ್ಲ. ಡ್ರೈ ಕೊಟ್ಟಾಗ ಏನಾಗುತ್ತೆ, ಮರಿ ಒಂದು ಫಿಟ್ನೆಸ್ ಇರುತ್ತೆ. ಫಿಟ್ನೆಸ್ ಇದ್ದಾಗ ಒಳ್ಳೆ ಗ್ರೋತ್ ಬರುತ್ತೆ ಮರಿಗಳು. ಈಗ ಚೆನ್ನಾಗಿ ಫ್ಯಾಟ್ನಿಂಗ್ ಆಗ್ಬೇಕು ಅಂದ್ರೆ ಡ್ರೈನೇ ಕೊಡ್ಬೇಕು. ಆಮೇಲೆ ಶೈನಿಂಗ್ ಬರುತ್ತೆ ಮರಿಗಳು.
ಡ್ರೈ ಕೊಡೋದ್ರಿಂದ ಮರಿ ಶೈನಿಂಗ್ ಬರುತ್ತೆ. ಬರುತ್ತೆ, ಹಾ. ಬರುತ್ತೆ. ಹಾಂ 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 ಏನೋ ಒಂದು ಕಾಯಿಲೆ ಕಸಾಲೆ ಬರಲ್ಲ. ಹಾಂ 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 ಕೆಮ್ಮಲಾಗಿರ್ಬೋದು, ನೆಗಡಿ ಆಗಿರ್ಬೋದು, ಹಾಂ. ಯಾವುದೇ ಒಂದು ಇದು ಬರಲ್ಲ. ಭಯಂಕರ ರಫ್ ಆ್ಯಂಡ್ ಟಫ್ ಇದೆಲ್ಲ ಎಳಗ ಬ್ರೀಡು. ಯಾರು ಡೈಲಿ ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಅವರೇ ಬಂದು ಇದನ್ನು ಕಟ್ಟಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಹಿಂಸೆ ಕೊಡುತ್ತೆ. ಭಯಂಕರ ರಫ್ ಆ್ಯಂಡ್ ಟಫ್ ಇದ್ದಾವೆ ಇವು. ನಮ್ಮ ಬಂಡೂರು ಬ್ರೀಡ್ಗಳ ಥರ ಇವು ಫ್ರೆಂಡ್ಲಿ ನೇಚರ್ ಇಲ್ಲ ನೋಡಿ. ನಮ್ಮ ಬಂಡೂರು ಹೆಂಗಿದ್ದಾವೆ ಇಲ್ಲಿ, 2 ಬಂಡೂರು ಇವು ಜಾತಿ ಬಿದ್ದಿದ್ದಾವೆ, 2 ಬಂಡೂರು. ಸೊ ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಇವು ಎಳಗಗಳು ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫ್ ನೋಡಿ. ನೀವೇ ನೋಡ್ತಾ ಇರ್ಬೋದು ಅದರದ್ದು ಬಿಹೇವಿಯರ್ಗಳೆಲ್ಲ ಹೆಂಗೆ ಇದೆ, ಭಯಂಕರ ರಫ್ ಇದೆ. ಇದನ್ನ ಹಿಡ್ಕೊಳ್ಳೋಕ್ಕೇ ಆಗ್ತಾಯಿಲ್ಲ, ಬೇರೆಯವ್ರು ಯಾರ ಕೈಲೂ ಹಿಡ್ಕೊಳ್ಳೋಕ್ಕಾಗಲ್ಲ. ಯಾರು ಸಾಕಿರ್ತಾರೆ, ಡೈಲಿ ಯಾರು ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಅವರೇ ಇದನ್ನು ನೋಡಬೇಕು. ಬೇರೆಯವರು ಬಂದು ಮುಟ್ಟಕ್ಕೋದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ರಫ್ ಬಿಹೇವಿಯರ್ನ ತೋರಿಸುತ್ತೆ. ಎಷ್ಟು ಕಟ್ಮಸ್ತಾಗ ನೋಡಿ, ಅವನ್ನ ಮುಲ್ಲಾಜಿಲ್ದಂಗೆ ಒಬ್ಬರನ್ನ ಎಳೆದಾಕ್ಬಿಡ್ತಾನೆ ಅವನು. ನಾಗರಾವ್ ಇದ್ದಾಗ ಇವು ಭಯಂಕರ ರಫ್ ಆ್ಯಂಡ್ ಟಫ್ ಇವು. ಎಷ್ಟು ವೇಟ್ ಇದೆ ಇದು? 80+ ಇದೆ ಸರ್. 80+ ಇದೆ. 80+ ಇದೆ. ಫ್ರೆಶ್ 4 ಕಲ್ಲು, 4 ಕಲ್ಲು ಫ್ರೆಶ್ 4 ಕಲ್ಲು 80+ ಬರುತ್ತೆ. ಏನು ರೇಟ್ ಹೇಳ್ತೀರಾ? ಇದು 60,000 ಹೇಳ್ತೀನಿ ಸರ್. ಇದು 60,000 ಹೇಳ್ತಾ ಇದ್ದೀರಿ? ಸರಿ ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 60,000.